ಆತ್ಮೀಯರೇ, ಇಂದಿನ ತರಗತಿಗೆ ನಿಮಗೆಲ್ಲ ಸ್ವಾಗತ. ನಾನಿಂದು ತಂದಿರುವಂಥ ವಿಷಯ ವಸ್ತು ಸೀಸನಲ್ ಸೈಕಲ್ ಆ್ಯಂಡ್ ರೈನ್ಫಾಲ್ ಇನ್ ಇಂಡಿಯಾ. ಭಾರತದಲ್ಲಿ ಋತುಚಕ್ರ ಮತ್ತು ಮಳೆ ಭೂಗೋಳಕ್ಕೆ ಸಂಬಂಧಿಸಿದಂತಹ ಪ್ರಶ್ನೋತ್ತರ ಇದು. ಭಾರತದ ಪ್ರಮುಖ ಎಷ್ಟು ಋತುಗಳಿವೆ? ಆಪ್ಷನ್ ಎ 2, ಬಿ 3, ಸಿ 4, ಡಿ 5. ಸರಿಯಾದ ಉತ್ತರ 4, ಸಿ. ಭಾರತದ ಮಳೆಗೆ ಮುಖ್ಯ ಕಾರಣ ಯಾವುದು? ಗಾಳಿಯ ಒತ್ತಡ, ಮಾನ್ಸೂನ್, ಸೂರ್ಯನ ಬೆಳಕು, ಪರ್ವತಗಳು. ಸರಿಯಾದ ಉತ್ತರ ಆಪ್ಷನ್ ಬಿ, ಮಾನ್ಸೂನ್. ಭಾರತದ ಮಾನ್ಸೂನ್ ಮಳೆಯು ಯಾವ ತಿಂಗಳುಗಳಲ್ಲಿ ಪ್ರಾರಂಭವಾಗುತ್ತದೆ? ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಜೂನ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್. ಸರಿಯಾದ ಉತ್ತರ ಆನ್ಸರ್ ಸಿ, ಆಪ್ಷನ್ ಜೂನ್ ಟು ಸೆಪ್ಟೆಂಬರ್. ಭಾರತದಲ್ಲಿ ಯಾವ ಮಾನ್ಸೂನ್ ಮಳೆ ಹೆಚ್ಚಿರುತ್ತದೆ? ಸರಿಯಾದ ಉತ್ತರ ನೈಋತ್ಯ ಮಾನ್ಸೂನ್ ಮಳೆ ಹೆಚ್ಚಿರುತ್ತದೆ. ನೈಋತ್ಯ ಮಾನ್ಸೂನ್ ಮಳೆಯು ಯಾವ ಪ್ರದೇಶದಲ್ಲಿ ಮೊದಲು ಪ್ರಾರಂಭವಾಗುತ್ತದೆ? ನೈಋತ್ಯ ಮಾನ್ಸೂನ್ ಮಳೆಯು ಕೇರಳದಲ್ಲಿ ಮೊದಲು ಪ್ರಾರಂಭವಾಗುತ್ತದೆ. ಭಾರತದಲ್ಲಿ ಯಾವ ಋತುವು ಹೆಚ್ಚು ತಾಪಮಾನ ಹೊಂದಿರುತ್ತದೆ? ಬೇಸಿಗೆ. ಭಾರತದಲ್ಲಿ ಹಿಂಗಾರು ಮಳೆಯು ಯಾವ ಪ್ರದೇಶ ಹೆಚ್ಚು ಬರುತ್ತದೆ? ರಾಜಸ್ಥಾನ್, ಗುಜರಾತ್, ತಮಿಳುನಾಡು, ಪಂಜಾಬು. ಸರಿಯಾದ ಉತ್ತರ ತಮಿಳುನಾಡು. ಮಾನ್ಸೂನ್ ವಿರಾಮ ಅಂದ್ರೇನು? ಅಂದರೆ ಮಾನ್ಸೂನ್ ಬ್ರೇಕ್ ಅಂದರೆ ಏನು? ಮಾನ್ಸೂನ್ ಮಳೆ ಆರಂಭ, ಮಾನ್ಸೂನ್ ಮಳೆ ಅಂತ್ಯ, ಮಾನ್ಸೂನ್ ಮಳೆಯ ವಿರಾಮ. ಸರಿ ಉತ್ತರ ಮಾನ್ಸೂನ್ ಮಳೆಯ ವಿರಾಮ. ಭಾರತದಲ್ಲಿ ಯಾವ ಋತುವು ಅತಿ ಕಡಿಮೆ ತಾಪವನ್ನು ಹೊಂದಿರುತ್ತದೆ? ಚಳಿಗಾಲ. ಹಿಮಾಲಯ ಪರ್ವತಗಳು ಭಾರತದ ಮಳೆಗೆ ಹೇಗೆ ಪ್ರಭಾವ ಬೀರುತ್ತವೆ? ಸರಿಯಾದ ಉತ್ತರ ಮಾನ್ಸೂನ್ ಗಾಳಿಯನ್ನು ನಿರ್ಬಂಧಿಸುವುದರಿಂದ. ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಯಾವುದು? ಮೌಸಿನ್ ರಾಮ್. ಭಾರತದಲ್ಲಿ ಯಾವ ಋತುವಿನಲ್ಲಿ ರೈತರು ಖಾರಿಫ್ ಬೆಳೆಗಳನ್ನು ಬೆಳೆಯುತ್ತಾರೆ? ಮಳೆಗಾಲ. ಯಾವ ಮಾನ್ಸೂನ್ ಮಳೆಯು ಭಾರತದ ಪಶ್ಚಿಮ ಕರಾವಳಿ ಪ್ರದೇಶ ಹೆಚ್ಚು ಇರುತ್ತದೆ? ಉತ್ತರ ನೈಋತ್ಯ ಮಾನ್ಸೂನ್. ಯಾವ ರಾಜ್ಯದಲ್ಲಿ ಹಿಂಗಾರು ಮಳೆಯು ಹೆಚ್ಚಿರುತ್ತದೆ? ತಮಿಳುನಾಡು. ಭಾರತದ ಮಳೆ ಪ್ರಮಾಣಕ್ಕೆ ಯಾವ ಅಂಶಗಳು ಪ್ರಮುಖ ಪ್ರಭಾವ ಬೀರುತ್ತವೆ? ಪರ್ವತಗಳು, ಸಮುದ್ರ ಮಟ್ಟ ಮತ್ತು ಅರಣ್ಯಗಳು. ಈ ಮೇಲಿನ ಎಲ್ಲವೂ ಅಂಶಗಳು ಕೂಡ ಹೌದು. ಭಾರತದಲ್ಲಿ ವರ್ಷದ ಋತುಚಕ್ರದ ಪ್ರಮುಖ ಹಂತಗಳು ಯಾವುವು? ಚಳಿಗಾಲ, ಬೇಸಿಗೆಕಾಲ, ಮಳೆಗಾಲ. ಚಳಿಗಾಲ, ವಸಂತಕಾಲ, ಮಳೆಗಾಲ. ಚಳಿಗಾಲ, ಬೇಸಿಗೆ, ಮಾನ್ಸೂನ್, ಹಿಂಗಾರು. ಮೇಲಿನ ಯಾವುದೂ ಅಲ್ಲ. ಉತ್ತರ ಸಿ, ಚಳಿಗಾಲ, ಬೇಸಿಗೆ, ಮಾನ್ಸೂನ್, ಹಿಂಗಾರು. ಯಾವ ಮಾನ್ಸೂನ್ ಮಳೆಯಿಂದ ಭಾರತಕ್ಕೆ ಕೃಷಿಗೆ ಹೆಚ್ಚು ಅನುಕೂಲವಾಗುತ್ತದೆ? ನೈಋತ್ಯ ಮಾನ್ಸೂನ್ ಮಳೆಯಿಂದ. ಭಾರತದಲ್ಲಿ ಚಳಿಗಾಲವು ಯಾವ ತಿಂಗಳುಗಳಲ್ಲಿ ಇರುತ್ತದೆ? ಚಳಿಗಾಲವು ಡಿಸೆಂಬರ್ನಿಂದ ಫೆಬ್ರವರಿವರೆಗೆ ಇರುತ್ತದೆ. ಭಾರತದಲ್ಲಿ ಯಾವ ಋತುವಿನಲ್ಲಿ ರೈತರು ರಬಿ ಬೆಳೆಗಳನ್ನು ಬೆಳೆಯುತ್ತಾರೆ? ಚಳಿಗಾಲ. ಭಾರತದ ಮಳೆಯ ವಿತರಣೆಗೆ ಯಾವ ಅಂಶಗಳು ಪ್ರಮುಖ ಪಾತ್ರ ವಹಿಸುತ್ತವೆ? ಪರ್ವತಗಳು, ಸಮುದ್ರ ಮಟ್ಟ, ಅರಣ್ಯಗಳು ಮತ್ತು ಮೇಲಿನ ಎಲ್ಲವೂ. ಉತ್ತರ ಈ ಎಲ್ಲ ಅಂಶಗಳು ಕೂಡ ಕಾರಣೀಭೂತವಾಗಿವೆ. ಮಾನ್ಸೂನ್ ಗಾಳಿಯು ಯಾವ ದಿಕ್ಕಿನಿಂದ ಭಾರತಕ್ಕೆ ಪ್ರವೇಶಿಸುತ್ತದೆ? ನೈಋತ್ಯ ದಿಕ್ಕಿನಿಂದ. ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಯಾವುದು? ಉತ್ತರ ಮೌಸಿನ್ ರಾಮ್. ಹಿಂಗಾರು ಮಳೆಯ ಮುಖ್ಯ ಮೂಲ ಯಾವುದು? ಸರಿಯಾದ ಉತ್ತರ ಬಂಗಾಳ ಕೊಲ್ಲಿಯಿಂದ ಬರುವ ಮಾನ್ಸೂನ್. ಯಾವ ನದಿಯು ಭಾರತದಲ್ಲಿ ಮಳೆ ನೀರಿನ ಮೂಲಕ್ಕೆ ಪ್ರಮುಖವಾಗಿದೆ? ಗಂಗಾ, ಯಮುನಾ, ಕಾವೇರಿ. ಎಲ್ಲವೂ ಕೂಡ ಹೌದು. ಯಾವ ರಾಜ್ಯದಲ್ಲಿ ಹಿಂಗಾರು ಮಳೆಯು ಹೆಚ್ಚಿರುತ್ತದೆ? ತಮಿಳುನಾಡು. ಮಾನ್ಸೂನ್ ಮಳೆಯು ಯಾವ ಪ್ರದೇಶದಲ್ಲಿ ಹೆಚ್ಚಿರುತ್ತದೆ? ಪಶ್ಚಿಮ ಘಟ್ಟ. ಯಾವ ಕಾರಣಕ್ಕಾಗಿ ಹಿಮಾಲಯವು ಭಾರತದ ಹವಾಮಾನದ ಮೇಲೆ ಪ್ರಭಾವ ಬೀರುತ್ತದೆ? ಇಲ್ಲಿ ಉತ್ತರ
ಎ ಮತ್ತು ಬಿ ಶೀತ ಗಾಳಿ ತಡೆಗಟ್ಟಲಿಕ್ಕೆ, ಮಾನ್ಸೂನ್ ಗಾಳಿಯನ್ನು ಕೂಡ ನಿರ್ಬಂಧವಾಗಿಡಲಿಕ್ಕೆ. ಭಾರತದ ಯಾವ ಪ್ರದೇಶದಲ್ಲಿ ಹೆಚ್ಚು ಮಳೆ ಬರುತ್ತದೆ? ಈಶಾನ್ಯ. ಯಾವ ಕಾರಣಕ್ಕಾಗಿ ಮಾನ್ಸೂನ್ ವಿರಾಮ ಉಂಟಾಗುತ್ತದೆ? ಗಾಳಿಯ ಒತ್ತಡದ ಬದಲಾವಣೆ. ಯಾವ ಋತುವಿನಲ್ಲಿ ಭಾರತ ಹೆಚ್ಚು ಉಷ್ಣತೆ ಇರುತ್ತದೆ? ಬೇಸಿಗೆ. ಭಾರತ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ? ಮಾಶೆನ್ರಾಮ್. ಭಾರತ ಯಾವ ಮಾನ್ಸೂನ್ ಮಳೆ ಹೆಚ್ಚಿರುತ್ತದೆ? ನೈಋತ್ಯ. ನೈಋತ್ಯ ಮಾನ್ಸೂನ್ ಮಳೆಯು ಯಾವ ಪ್ರದೇಶದಲ್ಲಿ ಮೊದಲು ಬೀರುತ್ತದೆ? ಕೇರಳ. ಭಾರತದಲ್ಲಿ ಯಾವ ಋತು ಅತಿ ಕಡಿಮೆ ತಾಪಮಾನ ಹೊಂದಿರುತ್ತದೆ? ಚಳಿಗಾಲ. ಹಿಮಾಲಯ ಪರ್ವತಗಳು ಭಾರತದ ಮಳೆಗೆ ಹೇಗೆ ಪ್ರಭಾವ ಬೀರುತ್ತವೆ? ಮಾನ್ಸೂನ್ ಗಾಳಿಯನ್ನು ನಿರ್ಬಂಧಿಸುವುದರಿಂದ. ಭಾರತದಲ್ಲಿ ವರ್ಷದ ಋತುಚಕ್ರದ ಪ್ರಮುಖ ಹಂತಗಳು ಯಾವುವು? ಚಳಿಗಾಲ, ಬೇಸಿಗೆಕಾಲ, ಮಳೆಗಾಲ. ಸರಿಯಾದ ಉತ್ತರ ಚಳಿಗಾಲ, ಬೇಸಿಗೆಕಾಲ, ಮಾನ್ಸೂನ್, ಹಿಂಗಾರುಗಳ ಕಾಲ. ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಸರ್ವರಿಗೂ ಶುಭವಾಗಲಿ.